ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೆಯಲಿಕ್ಕೆ ಸಾಧ್ಯ ಆಗಲ್ಲ. ಅದು ಡ್ರಗ್ಸ್ ಇರ್ಬೋದು, ರೌಡಿಸಮ್ ಇರ್ಬೋದು, ಕಳ್ಳತನ ಮಾಡೋರು ಇರ್ಬೋದು, ದರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು, ಕನ್ನ ಹಾಕೋರು ಇರ್ಬೋದು, ಮಟ್ಕ, ಜೂಜು ಕ್ಲಬ್ಗಳು, ಇವೆಲ್ಲ ಇವ್ರಿಗೆ ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಅಕೃತ್ಯಗಳನ್ನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ. ಸೊ ಅವರು ಮನಸ್ಸು ಮಾಡಿದರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ. ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೀನಿ, ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಪೊಲೀಸ್ ಅದಕ್ಕೆ ಇವರೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈಗ ಒಬ್ಬ SP ಜಿಲ್ಲೆನಲ್ಲಿ ಒಂದು 15ರಿಂದ 20 ಪೊಲೀಸ್ ಸ್ಟೇಷನ್ಗಳು ಇರ್ಬೋದು. ಎಷ್ಟಿರ್ತವೆ? ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ. ಅದಕ್ಕೆ ನಾನು ಹೇಳೋದು, ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ. ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನಸಂಪರ್ಕ ಕೆಲಸ ಮಾಡಿ. ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಜನರ ಜೊತೆ ಮಾತಾಡಿದ್ರೆ, ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ನಾನು ಕೋಲಾರದಲ್ಲಿ ಮೊನ್ನೆ ಒಂದು 4-5-6 ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೊಬರ್ತವೆ ಅಂತ ಕೇಳಿದೆ ನಾನು. ಅಂಥದ್ದೆಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನು, ಮಕ್ಕಳಲ್ಲಿ ಜಾಗೃತಿ ತರಬೇಕು. ನಂಬರ್ 1. ನಂಬರ್ 2, ಯಾರ್ಯಾರು ಇದರಲ್ಲಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಎಲ್ಲಿಂದ ಬರ್ತದೆ, ಯಾರು ಡ್ರಗ್ಸ್ ಪೆಡ್ಲರ್ಗಳಿರ್ತಾರೆ, ಆಮೇಲೆ ಅದನ್ನ ಎಲ್ಲಿ ಉಪಯೋಗಿಸ್ತಾರೆ. ಈಗ ಯಾರೋ ಹೇಳ್ತಾ ಇದ್ದಾರೆ, ಈಗ ಇಲ್ಲಿ ಮಾಡಿದ್ವಿ ಸರ್, ಜೂನ್ನಲ್ಲಿ 5 lakh ಸ್ಟೂಡೆಂಟ್ಸ್ ಟ್ಯಾಬ್ಲೆಟ್ಗಳು, ಚಾಕ್ಲೇಟ್ಗಳನ್ನ ಫ್ರೀಯಾಗಿ ಕೊಟ್ಬಿಡೋದು ಸ್ವಲ್ಪ ದಿನ, ಆಮೇಲೆ ದುಡ್ಡು ವಸೂಲು ಮಾಡೋದು. ಇಂಥವೆಲ್ಲ ನಡೀತಾ ಇರ್ತವೆ.